ಕ್ರಿಸ್ತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೋಸ್ಕರವಾಗಿಯೂ ಆತನನ್ನು ಕೊಂಡಾಡುವುದಕ್ಕಾಗಿಯೂ ದೇವರು ನಮ್ಮೆಲ್ಲರನ್ನ ಈ ಜೂಮ್ ಕೂಟದ ಒಂದು ಮನೆಯವರಾಗಿ, ಒಂದು ಸಭೆಯವರಾಗಿ ಒಟ್ಟುಗೂಡಿಸಿದ ನಮ್ಮ ಕರ್ತನಿಗೆ ನಾನು ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ದಿನ ಮತ್ತೊಮ್ಮೆ ವಾಕ್ಯ ಸಂದೇಶ ಕೊಡೋದಕ್ಕೋಸ್ಕರ ಈ ಸಮಯವನ್ನು ಪ್ರತ್ಯೇಕಿಸಿಕೊಟ್ಟಂಥ ಪ್ರಿಯರು, ಹಿರಿಯರು, ಜೊತೆ ಸೇವಕರಾಗಿರುವಂಥ ಸಹೋದರ ಸೈಮನಣ್ಣ ಅವರಿಗೂ ಮತ್ತು CBFC ಒಂದು ಸಭೆಯ ಹಿರಿಯರು ಮತ್ತು ಆಯಾ ಪ್ರಾಂತಗಳಿಂದ ಕೂಡಿ ಬಂದಂತೆಲ್ಲ ದೇವಜನರಿಗೂ, ಸುವಾರ್ಥಿಕರಿಗೂ, ಈ ಒಂದು ದಿನ ಈ ಕೂಟವನ್ನು ನಡೆಸುತ್ತಿರುವ ಸಹೋದರ ಸೊಲೊಮನ್ ನಾಯ್ಕ್ ಅವರ ಕುಟುಂಬಕ್ಕೂ ಎಲ್ಲರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ. ಕಳೆದ 2 ಸಾರಿ ಈಗಾಗಲೇ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ ಒಂದು ಉದ್ದೇಶ, ಗಲಾತ್ಯದ ಪತ್ರಿಕೆಯ ಅಥವಾ ಗಲಾತ್ಯ ಸಭೆಯವರಿಗೆ ಇರುವಂಥ ಆ ಸಭೆಯ ಬಗ್ಗೆ ಪೌಲನಿಗೆ ಒಂದು ಕಾಳಜಿ, ಅವರು ಹೇಗೆ ಬೆಳೆಯಬೇಕು, ಯಾವುದರಲ್ಲಿ ದೃಢವಾಗಿ ನಿಲ್ಲಬೇಕು. ಕಳೆದ ಸಾರಿ ನಾವು ನೋಡ್ತಾ ಇದ್ದೆವು ಕೃಪೆ ಎಂಬುದಾಗಿ ನಾವು ಜ್ಞಾಪಕ ಮಾಡಿಕೊಳ್ತಾ ಇದ್ದೆವು. ಕೃಪೆಯಲ್ಲೇ ದೃಢವಾಗಿ ನಿಲ್ಲಬೇಕೆಂಬ ಒಂದು ಅಂಶಗಳನ್ನು ಬರೆಯುತ್ತಾ ಪೌಲನು ಆತ್ಮಿಕವಾದ ಒಂದು ಪಾಠವನ್ನು ಮತ್ತು ಹಾಗೆ ಆರ್ಥಿಕತೆಯ ಒಂದು ಪಾಠಗಳನ್ನು ಮಾಡುತ್ತಾ ತಾನು ಹೇಗೆ ಯೇಸು ಕ್ರಿಸ್ತನ ಕಂಡುಕೊಂಡು ನಂಬಿ ರಕ್ಷಣೆ ಹೊಂದಿ ಅಪೊಸ್ತಲನಾಗಿ, ಸೇವಕನಾಗಿ ಸುವರ್ಣ ಸೇವೆಯನ್ನು ಮಾಡುತ್ತಾ ಅನೇಕರನ್ನು ಹೇಗೆ ಸಂಪಾದಿಸಿಕೊಂಡನು ಮತ್ತು ತನ್ನ 3 ಸುವಾರ್ತೆ ದಂಡಯಾತ್ರೆಗಳಲ್ಲಿ ತಾನು ಅನುಭವಿಸಿದಂಥ ಕಷ್ಟಗಳನ್ನು, ಹಾಗೆ ತನ್ನ ದೇಹದಲ್ಲಿದ್ದ ಒಂದು ಬಲಹೀನತೆ ಅಥವಾ ರೋಗ ಅಥವಾ ಮುಳ್ಳು, ಅಂತಹ ಸಮಯದಲ್ಲಿಯೂ ಸಹ ನೀವು ನನ್ನ ಸಹಿಸಿಕೊಂಡಿರುವುದಾಗಿ 1-4-15 ತನಕ ಕೆಲವು ವಿಷಯಗಳನ್ನು, ಪೂರ್ತಿಯಾಗಿ ಅಲ್ಲ, ಸ್ವಲ್ಪ ವಿಷಯಗಳನ್ನು ಮಾತ್ರ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಧ್ಯಾನ ಮಾಡುವಾಗ ದೇವರು ನಮ್ಮನ್ನು ನಡೆಸಿ ಈ ದಿನ ಮತ್ತೊಮ್ಮೆ ಕೆಲವು ವಿಷಯಗಳನ್ನು ಮಾತ್ರ ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ನಮ್ಮ ಪರಿಶುದ್ಧ ಸತ್ಯವೇದ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದಲ್ಲಿ ಈ ದಿನ ನಾವು ಸ್ವಲ್ಪ ವಿಷಯಗಳನ್ನು ಧ್ಯಾನ ಮಾಡೋಣ. ನಾವು ಕಳೆದ ಸಾರಿ ಧ್ಯಾನ ಮಾಡಿದ ಹಾಗೆ ನಂಬಿಕೆಯಿಂದಲೇ ರಕ್ಷಣೆ, ಅಬ್ರಹಾಮನ ಕುರಿತು ನೋಡುವಾಗ ನಂಬಿಕೆಯಿಂದಲೇ ಅಬ್ರಹಾಮನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನೆಂಬುದಾಗಿ, ಧಾರ್ಮಿಕ ಆಚಾರಗಳೆಲ್ಲ, ಸುನ್ನತಿಯಿಂದಲ್ಲ, ನಂಬಿಕೆ, ಯಾರ ಮೇಲೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕೆಂಬಂಥ ವಿಷಯಗಳನ್ನು ಬಹಳ ಕೂಲಂಕುಷವಾಗಿ ನಾವು ಕಲಿಯುತ್ತಾ ಧ್ಯಾನ ಮಾಡುತ್ತಾ ನಾವು ಬಂದಿದ್ದೇವೆ. ಕೂಡಿ ಬಂದಂಥ ನಾವೆಲ್ಲರೂ ಸಹ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆದವರಾಗಿದ್ದೇವೆ. ರಕ್ಷಿಸಲ್ಪಟ್ಟ ನಾವು, ನಂಬಿಕೆ ಇಟ್ಟಂಥ ನಾವುಗಳು, ಯಾಕೆಂದರೆ ಅದು ಗಲಾತ್ಯ ಸಭೆಯವರು ಗಲಿಬಿಲಿಯ ಒಂದು ಬೋಧೆಗಳನ್ನು ಕೇಳುವಂಥವ್ರು. ಒಂದು ಸಾರಿ ಒಬ್ಬರ ಬೋಧೆ ಯಾರು ಹೇಗೆ ಹೇಳಿದ್ರಂದರೆ ದುರ್ಬೋಧೆಗಳಿಗೆ ಬಲಿಯಾಗುವಂಥ ಒಂದು ಸಮಯದಲ್ಲಿ ಪೌಲನು ಈ ಪತ್ರಿಕೆಗಳಲ್ಲಿ 1ನೇ ಪತ್ರಿಕೆ, ಆ ಸಮಯ ಸಂದರ್ಭ, ಈಗಾಗಲೇ ಅನೇಕ ಹಿರಿಯ ದೇವಜನರು, ಅನೇಕರು ಪೀಠಿಕೆಯನ್ನು, ಬರವಣಿಗೆಯನ್ನು ಕುರಿತು ತಿಳಿಸಿದ್ದಾರೆ. ಈ ರಾತ್ರಿ ನಾವು 5ನೇ ಅಧ್ಯಾಯದಲ್ಲಿ ಧ್ಯಾನ ಮಾಡುತ್ತಿರುವಂಥ ಒಂದು ಅಂಶಗಳನ್ನು ನಾವು ಗಮನಿಸುವಾಗ ಪ್ರಿಯರೇ, 5ನೇ ಅಧ್ಯಾಯದಲ್ಲಿ ಸುಮಾರು 24 ವಚನಗಳಿವೆ. 24 ವಾಕ್ಯಗಳು 5 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿವೆ. ವಾಕ್ಯವನ್ನು ಓದಿಕೊಳ್ಳೋಣ. 5ನೇ ಅಧ್ಯಾಯದ 1ನೇ ವಚನ: ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೋಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಕರ್ತನಿಗೆ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಗಮನಿಸುವಾಗ ಪ್ರೇರೆ 5ನೇ ಅಧ್ಯಾಯದ 24 ವಚನಗಳನ್ನು 5 ಭಾಗಗಳು, 1ರಿಂದ 6ರವರೆಗೂ ನಂಬಿಕೆಯಿಂದ ಬಿಡುಗಡೆ ಹೊಂದಿ ರಕ್ಷಿಸಲ್ಪಟ್ಟಂಥವರು, ಧರ್ಮಶಾಸ್ತ್ರ ಪ್ರಕಾರವಾಗಿ ನಡೆಯಬಾರದೆಂಬಂಥ ಒಂದು ಭಾಗ. 7ನೇ ವಚನದಿಂದ 12ನೇ ವಚನದವರೆಗೂ ಸತ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳಬೇಕೆಂದು, 13ರಿಂದ 15 ತನಕ ಸ್ವಾತಂತ್ರ್ಯ ಹೊಂದಿದವರು ಒಬ್ಬರಿಗೊಬ್ಬರು ಸೇವೆ ಮಾಡಿರೆಂಬುದಾಗಿ ಪೌಲನು ಹೇಳುವುದನ್ನು ನಾವು ಗಮನಿಸ್ತೇವೆ. ಹಾಗೆ ನಾವು ನೋಡುವಾಗ 4ನೇ ಭಾಗ 16ನೇ ವಾಕ್ಯದಿಂದ 21ರವರೆಗೂ ಆತ್ಮೀಯ ನಡತೆಯಲ್ಲಿ ಶರೀರದ ಅಭಿಲಾಷೆಗಳಂತೆ ನಡೆಯಬಾರದು ಎಂಬುದಾಗಿ ಪೌಲನು ಹೇಳುವುದನ್ನು ಗಮನಿಸುತ್ತೇವೆ. 22ರಿಂದ
26ರವರೆಗೂ ನಾವು ಗಮನಿಸುವಾಗ 5ನೇ ಅಧ್ಯಾಯದ ಈ ಒಂದು ಕೊನೆಯ 26ರ ತನಕ ಪೌಲನು ಹೇಳುವಂಥದ್ದು ಆತ್ಮೀಯ ನಡತೆ ಮತ್ತು ಆ ಒಂದು ಫಲಗಳಿಂದ ಕೂಡಿರುವಂಥದ್ದು, ಆತ್ಮೀಯ ನಡತೆ ಫಲಗಳಿಂದ ಕೂಡಿರುವಂಥದ್ದು, ಅದರ ಬಹುಮಾನ ಆಶೀರ್ವಾದಗಳನ್ನು ಕುರಿತು ಪೌಲನು ಈ 5ನೇ ಅಧ್ಯಾಯದ 26 ವಚನಗಳಲ್ಲಿ 5 ಭಾಗಗಳನ್ನು ವಿಂಗಡಿಸಿದಾಗಿ ನೋಡ್ತಾ ಇದ್ದೇವೆ. ಈ ರಾತ್ರಿ ನಾವು ಕಲಿತುಕೊಳ್ಳಲಿರುವಂಥ ಒಂದು ಸಂದೇಶ, ಈ ರಾತ್ರಿ ನಾವು ಕಲಿಯುವಂಥದ್ದು ಪೌಲನಲ್ಲಿ ನಾವು ನೋಡ್ತೇವೆ ಬೇರೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ಅಧ್ಯಾಯದಲ್ಲಿ ಸ್ವತಂತ್ರ ಸ್ವಾತಂತ್ರ್ಯ ಎಂಬುದಾಗಿ 3 ಸಾರಿ ಉಪಯೋಗಿಸಲ್ಪಡಾಗ ನೋಡ್ತೇವೆ. 13ನೇ ವಾಕ್ಯದಲ್ಲಿ ನೋಡುವಾಗ, ಸಹೋದರರೇ, ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು, ಆದರೆ ನಿಮಗಿದೆ ಸ್ವಾತಂತ್ರ್ಯವನ್ನು. ಸ್ವತಂತ್ರ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಯಾಕೆ ಕರೆದನು, ನಮ್ಮನ್ನು ಯಾಕೆ ಬಿಡುಗಡೆ ಮಾಡಿದನು? ಪೌಲನು ಈ ಧರ್ಮಶಾಸ್ತ್ರಕ್ಕೂ ಆಚಾರ ಸಂಪ್ರದಾಯಗಳಿಗೂ ವಿಧೇಯರಾಗಿ ಬಹಳ ಪಟ್ಟಾಗಿ ಸುನ್ನತಿ ಎಂಬುದಾಗಿ ಹಿಡಿದುಕೊಂಡಂತ ಈ ಗಲಾತ್ಯ ಸಭೆಯವರಿಗೆ ನಾವು ಯಾರು, ಯೇಸು ಕ್ರಿಸ್ತನು ನಮ್ಮನ್ನು ಹೇಗೆ ಬಿಡುಗಡೆ ಮಾಡಿದ್ದಾರೆ, ಯಾಕೆ ಬಿಡುಗಡೆ ಮಾಡಿದ್ದಾರೆ ಎಂಬುದಾಗಿ 5ನೇ ಅಧ್ಯಾಯದ ಈ ಮೊದಲನೇ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಆದರೂ ನಮ್ಮನ್ನು ಯಾಕೆ ಬಿಡುಗಡೆ ಮಾಡಿದ್ದಾನೆ? ಕೆಳಗಡೆ ಇರ್ತಾನೆ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೋಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ದಾಸತ್ವದ ನೋಗ ಅಂದರೆ ಈ ನೋಗ, ಯಾರು ಈ ನೋಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು? ನೋಗ ಎಂಬುದಾಗಿ ನೋಡುವಾಗ ಒಂದು ಭಾರವನ್ನು ಹೊರುವಂಥದ್ದಾಗಿರುತ್ತೆ. ತೆಲುಗು ನೋಡುವಾಗ ನಾವು ಕಾಡಿ ಎಂಬುದಾಗಿ ನೋಡ್ತೇವೆ. ಈ ದಾಸತ್ವದ ನೋಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಈ ನೋಗ ಎಂಬುದಾಗಿ ನೋಡುವಾಗ ಸುಮಾರು ಸತ್ಯದಲ್ಲಿ ನೋಗ ಎಂಬಂಥದ್ದು ಪದವನ್ನು ಕನಿಷ್ಠ ಪಕ್ಷ ಒಂದು 30 ಸಾರಿ ನಾವು ಕಾಣ್ತೇವೆ. ಹಾಗಾದರೆ ಯಾರಾದರೂ ಇಂಥ ನೋಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ, ಈ ನೋಗದಲ್ಲಿ ಹೇಗೆ ಇದ್ದರೆಂಬುದಾಗಿ ಈ ರಾತ್ರಿ ನನ್ನ ಸಂದೇಶದಲ್ಲಿ ಇಬ್ಬರು ರಾಜರನ್ನ ಕುರಿತು ಮಾತಾಡಲು ನಾನು ಉದ್ದೇಶಿಸಿದ್ದೇನೆ. ಪ್ರೇರೆ ಆತ್ಮನ ಪ್ರೇರೇಪಣೆಯಾಗಿ ವಾಕ್ಯಕ್ಕೆ ಸಿದ್ಧವಾಗುವಾಗ ಭಾರವನ್ನು ಕೊಟ್ಟಂತ ಒಬ್ಬ ರಾಜನು, ಅಂದರೆ ಭಾರವಾದ ನೋಗವನ್ನ ಪ್ರಜೆಗಳಿಗೆ ವಹಿಸಿದಂಥ ಒಬ್ಬ ರಾಜ, ಆ ಭಾರವಾದ ನೋಗವನ್ನ, ಹೊರಲಾರದಂಥ ರೋಗವನ್ನ, ಕಷ್ಟಕರವಾದಂಥ ರೋಗವನ್ನ ಸುಲಭದ ನೋಗವಾಗಿ, ಸರಳತೆಯ ನೋಗವಾಗಿ, ಮೃದುವಾದ ನೋಗವಾಗಿ ಕೊಟ್ಟಂತ ಮತ್ತೊಬ್ಬ ರಾಜ. ಹಾಗಾದರೆ ಈ ಜನರಿಗೆ, ಇಲ್ಲಿ ಪೌಲನು ಮಾತನಾಡುತ್ತಿರುವಂಥದ್ದು ಗಲಾತ್ಯದಲ್ಲಿರುವಂಥ ಒಂದು ಜನರಿಗೆ. ಹಾಗಾದರೆ ಇಲ್ಲಿ ನೋಡ್ತೇವೆ ಬೇರೆ 13ನೇ ವಾಕ್ಯದಲ್ಲಿ ಗಮನಿಸುವಾಗ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಕರೆಯಲ್ಪಟ್ಟವರು ಯಾರು ಎಂಬುದಾಗಿ ಅಳವಡಂಬಡಿಕೆಯಿಂದ ನಾವು ಗಮನಿಸುವಾಗ ಇಸ್ರೇಲರು ಎಂಬುದಾಗಿ ನೋಡುತ್ತೇವೆ. ಯಹೂದ್ಯರು ಅನೇಕ ದೇವಜನರು. ದೇವರಿಂದ ಆರಿಸಲ್ಪಟ್ಟಂಥವರು, ಕರೆಯಲ್ಪಟ್ಟಂಥವರು, ನೇಮಿಸಲ್ಪಟ್ಟಂಥವರು ಎಂಥ ಹೊರಲಾರದ ನೋಗವನ್ನು ಹೊರುತ್ತಿದ್ದರು. ಯಾವ ರಾಜನಂತ ಅವರಿಗೆ ಭಾರವನ್ನು ಹೊರಿಸಿದ್ದರು ಎಂಬುದಾಗಿ ಈ ನೋಗದ ಬಗ್ಗೆ ಸ್ವಲ್ಪ ಧ್ಯಾನ ಮಾಡಲು ಆಲೋಚನೆ ಮಾಡುವಾಗ ಕರ್ತನು ತನ್ನ ಆತ್ಮನಿಂದ ಒದಗಿಸಿಕೊಟ್ಟಂಥ ಒಂದು ಸಂದೇಶ. ನಮ್ಮ ಸತ್ಯವೇದಗಳನ್ನು ನಾವು ಒಳವಡಂಬಡಿಕೆಯ 1 ಅರಸರುಗಳ ಗ್ರಂಥಕ್ಕೆ ನಾವು ತಿರುಗಿಸೋಣ. 1 ಅರಸರುಗಳ ಗ್ರಂಥದ 12ನೇ ಅಧ್ಯಾಯದ 4ರಿಂದ 6ರವರೆಗೂ ನಾವು ಧ್ಯಾನ ಮಾಡುವಾಗ, 1 ಅರಸರುಗಳ ಗ್ರಂಥ 12ನೇ ಅಧ್ಯಾಯ 4ನೇ ವಚನ ಸ್ವಲ್ಪ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರೇರೆ 1ರಿಂದ ಸಹ ನಾವು 4ನೇ ವಚನ ಓದಿಕೊಳ್ಳೋಣ. ನಿನ್ನ ತಂದೆಯು ನಮ್ಮ ಮೇಲೆ ಭಾರವಾದ ನೋಗವನ್ನು ಹೇರಿದನು. ನಿನ್ನ ತಂದೆಯು ನೇಮಿಸಿದ ಬಿಟ್ಟಿ ಕೆಲಸವನ್ನು ನೀನು ಕಡಿಮೆ ಮಾಡಿ ನಮ್ಮ ಮೇಲಿರುವ ಭಾರವಾದ ನೋಗವನ್ನು ಅಗರ ಮಾಡುವುದಾದರೆ ನಾವು ನಿನ್ನನ್ನು ಸೇವಿಸುವೆಂದು ಹೇಳಲು. ಈ ಒಂದು ಗ್ರಂಥವನ್ನು ಧ್ಯಾನಿಸುವಾಗ ಈ 12ನೇ ಅಧ್ಯಾಯದಲ್ಲಿ ಮೊದಲ ವಚನ ನೋಡ್ತೇವೆ, ರೆಹಬ್ಬಾಮನು ಎಂಬುದಾಗಿ. ಹಾಗಾದರೆ ಈ ರೆಹಬ್ಬಾಮನು ಯಾರು ಎಂಬುದಾಗಿ 6ನೇ ವಚನದಲ್ಲಿ ನೋಡುವಾಗ, ಆಗ ಅರಸನಾದ ರೆಹಬ್ಬಾಮನು ತನ್ನ ತಂದೆಯಾದ ಸೊಲೊಮೋನನ ಕಾಲದಲ್ಲಿ,
ಹಾಗಾದರೆ ಸೊಲೊಮೋನನು ಯಾರಾಗಿದ್ದಾನೆ? ದಾವೀದನ ಮಗನಾಗಿರುವಂಥ ಸೊಲೊಮೋನನು. ದಾವೀದನು ಯಾರು? ಅರಸನಾದ ದಾವೀದನು, ರಾಜನಾದ ದಾವೀದನೆಂಬುದಾಗಿ ನೋಡ್ತೇವೆ. ಹಾಗಾದರೆ ರಾಜನ ಮಗನಾಗಿರುವ ರಾಜಕುಮಾರನಾಗಿರುವಂಥ ಸೊಲೊಮೋನನು. ಸೊಲೊಮೋನನಲ್ಲಿ ಒಬ್ಬ ರಾಜನಾಗಿದ್ದಾನೆ. ರಾಜನಾಗಿ ಜನರನ್ನು ಆಳುತ್ತಾ ರೆಹಬ್ಬಾಮನೆಂಬ ಇಸ್ರಾಯೇಲರು ತಮ್ಮ ಬಾಧೆಯನ್ನು ತಮ್ಮ ನೋವನ್ನು ಹೇಳಿಕೊಳ್ಳುವಾಗ ಈ ರಾಜನು ತನ್ನ ಪ್ರಜೆಗಳಿಗೆ ಎಂಥ ಭಾರವನ್ನು ನೋಡಿದ್ರೆ, ನಮ್ಮ ಮೇಲಿರುವ ಭಾರವಾದ ನೋಗ. ಹಾಗಾದರೆ ಸೊಲೊಮೋನ ರಾಜನವರಿಗೆ ಭಾರವಾದ ನೋಗವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ. ಎಂಥ ಭಾರವಾದಂಥ ನೋಗ ಅಂತ ಗಮನಿಸುವಾಗ, ಆತನ ಸನ್ನಿಧಾನದಲ್ಲಿರುವಂಥ 12 ಜನ ನೇಮಿಸಲ್ಪಟ್ಟಂಥ ಮಂತ್ರಿಗಳಿಗೆ, ಅವರಿಗೆ ಪ್ರತಿನಿತ್ಯ ಒಂದೊಂದು ಮನೆಯಿಂದ ಅವರಿಗೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು, ಅನೇಕ ಕೆಲಸ ಕಾರ್ಯಗಳನ್ನು, ರಥಗಳ ಮುಂದೆ ನಡೆಯುವಂಥದ್ದು, ಮತ್ತು 10 ಜನರಿಗೆ 50 ಜನರಿಗೆ ಶತಾಧಿಪತಿಗಳಾಗಿ ನೇಮಿಸಲ್ಪಟ್ಟಂಥ ಬಹಳಷ್ಟು ಕಿರುಕುಳವಾಗಿರುವಂಥದ್ದು ಭಾರ. 2 ಸರಿ ನಾವು ಗಮನಿಸ್ತೇವೆ ಪ್ರೇರೆ. 11ನೇ ವಚನ ನೋಡುವಾಗ, ನನ್ನ ತಂದೆ ನಿಮ್ಮ ಮೇಲೆ ಭಾರವಾದ ನೋವನ್ನು ಹಾಕಿರುವುದು ನಿಜ. ಇಲ್ಲಿ ಸ್ವಲ್ಪ ನೋಡೋಣ ಪ್ರೇರೆ. ಇಲ್ಲಿ ರೆಹಬ್ಬಾಮನು ಹೇಳುತ್ತಿದ್ದಾನೆ, ಗಮನಿಸಿರಿ, ಸೊಲೊಮೋನನು ಆ ಒಂದು ಇಸ್ರಾಯೇಲ್ ಜನರ ಮೇಲೆ ಭಾರವಾದ ನೋಗವನ್ನು ಹಾಕಿರುವಾಗ ಮಗನು ಹೇಳುತ್ತಿದ್ದಾನೆ, ನನ್ನ ತಂದೆ ನಿಮ್ಮ ಮೇಲೆ ಭಾರವಾದ ನೋವನ್ನು ಹಾಕಿರುವುದು ನಿಜ, ಆದರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಭಾರವನ್ನು ಕೂಡಿಸುತ್ತೇನೆ. ಏನು ಮಾಡುತ್ತೇನಂತೆ? ಅವನು ನಿಮ್ಮನ್ನು ಬಾರುಕೋಲುಗಳಿಂದ ಹೊಡೆದದ್ದು ನಿಜ, ನಾನಾದರೂ ನಿಮ್ಮನ್ನು ಮುಳ್ಳು ಕೊರಡೆಗಳಿಂದ ದಂಡಿಸುವೆನೆಂಬುದಾಗಿ ಹೇಳಬೇಕು. ಹಾಗಾದರೆ ಇವರು ಒಬ್ಬ ರಾಜನ ಕೆಳಗಡೆ, ರಾಜನು ಕೊಡುವಂಥ ಕೆಲಸಕ್ಕೆ ಅಥವಾ ರಾಜನಿಗೆ ದಾಸರಾಗಿದ್ದಾರೆ. ಈ ರಾಜನು ಶಾರೀರಿಕವಾದಂಥ ರಾಜನು, ಮಾನವತೆಯುಳ್ಳಂಥ ರಾಜನು. ಒಂದು ವೇಳೆ ದಾವೀದನು ದೇವರಿಂದ ಆರಿಸಲ್ಪಟ್ಟವನಾಗಿ, ಸೊಲೊಮೋನನು ಸಹ ಈ ಒಂದು ಅರಸರುಗಳಂತ 11ನೇ ಅಧ್ಯಾಯ ತನಕ ಒಳ್ಳೆಯ ನೀತಿವಂತನಾಗಿ ದೇವಾಲಯಗಳನ್ನು ಕಟ್ಟುತ್ತಾ ನಡೀತಾ ಇದ್ದರು. 11ನೇ ಅಧ್ಯಾಯದಲ್ಲಿ ಸೊಲೊಮೋನನ ಪತನ ಎಂಬುದಾಗಿ ನೋಡ್ತೇವೆ. ಅಲ್ಲಿ ನೋಡ್ತೇವೆ 11ನೇ ಅಧ್ಯಾಯದ ಶಿರೋಲೇಖ ಸತ್ಯವೇದದಲ್ಲಿ ಸೊಲೊಮೋನನು ಹೆಂಡತಿಯಿಂದ ಸನ್ಮಾರ್ಗ ಭ್ರಷ್ಟನಾದದ್ದು ಎಂಬುದಾಗಿ. 10ನೇ ಅಧ್ಯಾಯ ತನಕ ಆತನ ವೈಭವ, ತನ್ನ ದಾವೀದನು ಕಟ್ಟಲಾರದಿರುವಂಥ ದೇವಾಲಯಗಳನ್ನು ಕಟ್ಟಿದ್ದು. ಹಾಗಾದರೆ ಇಲ್ಲಿ 11ನೇ ಅಧ್ಯಾಯದಲ್ಲಿ ಸೊಲೊಮೋನನ ಒಂದು ಪತನ ಅಥವಾ ತನಗಿರುವಂಥ ಆ ಒಂದು ವೈರಾಗ್ಯ ಅಥವಾ ಸತ್ಯವಾದ ಮಾರ್ಗದಿಂದ ಭ್ರಷ್ಟನಾಗಿ ಇಲ್ಲಿ ಗಮನಿಸುವಾಗ, ಈ ರೆಹಬ್ಬಾಮನು, ನನ್ನ ತಂದೆ ನಿಮ್ಮನ್ನು ನೋಡ್ರಿ ಬಾರು ಕೋಲುಗಳು ಹೊಡೆದದ್ದು ನಿಜ, ನಾನಾದರೂ ಮುಳ್ಳು ಕೊರಡೆಗಳನ್ನು ದಂಡಿಸುವೆನು. ಈ ರಾಜನು, ಈ ಇಸ್ರಾಯೇಲರು ಯಾರ ಕೈಗಳಿದ್ದಾರೆ? ಒಬ್ಬ ರಾಜನ ಕೆಳಗಡೆ ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅದಕ್ಕೆ ಪೌಲನು ಅಲ್ಲಿ ಹೇಳುವಂಥದ್ದು, ಕ್ರಿಸ್ತನು ನಿಮ್ಮನ್ನು ಸ್ವತಂತ್ರದಲ್ಲಿರಬೇಕೆಂದು ಬಿಡುಗಡೆ ಮಾಡಿದ್ದಾನೆ. ಆ ಬಿಡುಗಡೆ ಮಾಡಿದ್ದನ್ನು ಯಾವ ರೀತಿ ನೀವು ದಾಸರಾಗಿದ್ರಿ, ಗುಲಾಮರಾಗಿದ್ರಿ, ಎಂಥ ಕೆಲಸಗಳನ್ನು ನೀವು ಮಾಡಬೇಕಾಗಿತ್ತು ಎಂಬುದಾಗಿ ನಾನು ನೆನೆಸ್ತೇನೆ. ಸತ್ಯವೇದವನ್ನು ಅರಿತಂಥ ಅಪೊಸ್ತಲನಾದ ಪೌಲನು, ಧರ್ಮಶಾಸ್ತ್ರವನ್ನು ಗಮಲಿಯಲಿನ ಬಳಿಯಲ್ಲಿ ಕಲಿಯಲ್ಪಟ್ಟಂಥವನು. ಹಾಗಾದರೆ ಪೌಲನು ಗಲಾತ್ಯದವರಿಗೆ ಹೇಳುತ್ತಿದ್ದೇನೆಪ್ಪ ಇಲ್ಲಿ ಗಮನಿಸುವಾಗ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೋಗದಲ್ಲಿ ತಿರುಗಿ ಸಿಕ್ಕಿ ಕೊಳ್ಳಬೇಡಿರಿ. ನಾನು ಸ್ವಲ್ಪ ಅನೇಕ ದಾಸತ್ವದ ಬಗ್ಗೆ, ಪಾಪದ ದಾಸತ್ವ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸವನ್ನು ಮಾಡುತ್ತಾ ಕೇವಲ ಒಂದು ಹೊತ್ತಿನ ಊಟಕ್ಕೋಸ್ಕರವಾಗಿ ಇಟ್ಟಿಗೆಗಳನ್ನು ಸುಡುತ್ತಾ, ಇದೆಲ್ಲದನ್ನು ಜ್ಞಾಪಕ ಮಾಡಿಕೊಂಡಂಥ ದೇವರು ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆತರಲು, ಆಲೋಚನೆಯಿಂದ ಕಾನಪಟ್ಟಣಕ್ಕೆ ನಡೆಸಲು ಮೋಶೆಯನ್ನು ನೇಮಿಸಿದ ದೇವರು. ಅವರು ಬರುವಾಗ ಅರಣ್ಯದಲ್ಲಿ ಮೋಶೆಯನ್ನು ರೇಯಿಸಿದ್ದು. ಇವೆಲ್ಲ ನೋಡುವಾಗ ಮೋಶೆ ಸಹ ಒಂದು ಮಾತನ್ನು ಹೇಳುವುದನ್ನು ಗಮನಿಸ್ತೇವೆ. ದೇವರು ಎಲ್ಲಿಂದ ಅವರನ್ನು ಬಿಡುಗಡೆ ಮಾಡಿದನು? ಧರ್ಮೋಪದೇಶಕಾಂಡ, ಹಳೆ ಒಡಂಬಡಿಕೆಯ ಭಾಗದಲ್ಲಿ ಧರ್ಮೋಪದೇಶಕಾಂಡ 4ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನೋಡ್ತೇನೆ. ಮೋಶೆಯು ಸಹ ಇಸ್ರಾಯೇಲಿಗೆ ಹೇಳುವಂಥ ಮಾತು, ದೇವರು ಎಲ್ಲಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಹೇಳುವಾಗ ಆತನು ಗಮನಿಸೋಣ ಪ್ರಿಯರೇ. 20ನೇ ವಚನದಲ್ಲಿ ನೋಡ್ತೇವೆ, ನಿಮ್ಮನ್ನಾದರೂ ಯೆಹೋವನು ತನಗೆ ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳಬೇಕೆಂದು ಸಂಕಲ್ಪಿಸಿ ಕಬ್ಬಿಣವನ್ನು ಕರಗಿಸುವ ಕೊಲಿಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ತಪ್ಪಿಸಿದನು. ಆ ಸಂಕಲ್ಪವಿಗೆ ನೆರವೇರಿತಲ್ಲ. ಹಾಗಾದರೆ ಇಸ್ರಾಯೇಲರು ಯಾವ ರೀತಿಯಲ್ಲಿದ್ದರೆ ಕಬ್ಬಿಣವನ್ನು ಕರಗಿಸುವ ಕುಲಿಮಿಯೋಪಾದಿಯಲ್ಲಿದ್ದಂಥ, ಎಷ್ಟೊಂದು ಸಂಕಷ್ಟಗಳ ನಡುವೆ ಇರುವಂಥವರನ್ನ ಒಂದು ಸ್ವತಂತ್ರ ಬೇಕು,
ಪರಲೋಕ ರಾಜ್ಯ ಬೇಕು, ನಿತ್ಯ ಜೀವ ಬೇಕೆಂಬುದಾಗಿ ಹೋರಾಟ ಮಾಡುವವರನ್ನ. ಈಗೋ ಇಲ್ಲೊಬ್ಬ ರಾಜನು, ಸೊಲೊಮೋನ ರಾಜನು, ಜನರಿಗೆ ಹೊರಲಾರದ ಭಾರದ ಲೋಕವನ್ನು ಏರಿಸಿದನು. ಒಂದು ಪೂರ್ವಕಾಲ ವೃತ್ತಾಂತದಲ್ಲಿ ಅದೇ ವಿಷಯಗಳನ್ನು ನೋಡುತ್ತೇವೆ. ರೆಹಬ್ಬಾಮನ ಮುಂದೆ ಹೇಳುವಾಗ, ಹಾಗಾದರೆ ಈಗ ನಾನು ಹೇಳುವಂಥ ಒಂದು ವಿಷಯ, ಈ ರಾಜನು ಜನರಿಗೆ ಭಾರವನ್ನು ಹೊರಿಸಿದನು, ಅನೇಕ ಬಿಟ್ಟಿ ಕೆಲಸಗಳನ್ನು ಮಾಡಿಸಿದನು, ಅವರ ಮನಸ್ಸು ಸಮಾಧಾನವಿಲ್ಲದ ಹಾಗೆ ನಡೆಸಿದ ರಾಜನೆಂಬುದಾಗಿ ಈ ವಾಕ್ಯ ಲೇಖನಗಳ ಪ್ರಕಾರ ತಿಳಿದುಕೊಂಡು, ಹಾಗಾದರೆ ಸುಲಭವಾದ ನೋಗವನ್ನು ಹೊರಿಸಿದ ರಾಜನು, ಆ ರಾಜನ ಹೇಳುವಂಥ ಒಂದು ಮಾತನ್ನು ನಾವು ಕೇಳಿಸಿಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತಿದೆ, ಮತ್ತಾಯನ ಬರೆದ ಸುವಾರ್ತೆಯ 11ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ, ಎಲ್ಲರಿಗೂ ಬಾಯಿಪಾಠವಾಗಿರುವಂಥದ್ದು, ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಾಜನ ನೋಡ್ತೇವೆ. ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಹಾಗಾದ್ರೆ ಯಾರನ್ನು ಕರೆಯುತ್ತಿದ್ದಾನೆ? ಈಗೋ ಸೊಲೊಮೋನ ರಾಜನು, ಇನ್ನೂ ಅನೇಕ ರಾಜರು, ರೆಹಬ್ಬಾಮನು ರಾಜರೆಂಬುದಾಗಿ ಹೇಳಿಕೊಡುವಾಗ, ಈ ರಾಜರಾಗಿ ಅರಸರಾಗಿ ಜನರ ಮೇಲೆ ಆಳ್ವಿಕೆ ಮಾಡಿದಂಥ ಅವರು ಎಷ್ಟು ಕಷ್ಟಗಳಿಂದ ಕೆಲವರು ರಾಜರಾಗಿದ್ದಂಥವರೇ ಕೊಂದು ಹಾಕಿದ್ದನ್ನು ನೋಡುತ್ತೇವೆ. ಹಾಗಾದರೆ ಈ ನಮ್ಮ ರಾಜನು ಸಮಾಧಾನದ ರಾಜನು, ಭೂಮಿ ಆಕಾಶಗಳನ್ನು ಮಾತಿನಲ್ಲುಂಟು ಮಾಡಿದ ಮಹಾರಾಜನಾಗಿರುವ ಯೇಸು ಕ್ರಿಸ್ತನು ಸರ್ವ ಜನಾಂಗಗಳಿಗೂ ನಮ್ಮೆಲ್ಲರಿಗೂ ಹೇಳುತ್ತಿದ್ದೇನೆ, ಆತನೇನಿರುವಾಗ ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನೋವು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೋಗವು ಮೃದುವಾದದ್ದು, ಸೊಲೊಮೋನನ ಒಂದು ನೋಗವು ಭಾರವಾಗಿರುವಂಥದ್ದು, ಕೊರಡೆಗಳಿಂದ ಹೊಳೆಯುವಂಥದ್ದು, ಮುಳ್ಳು ಕೊರಡೆಗಳಿಂದ ಹೊಡೆಯುವಂಥದ್ದು ನೋಗವಾದರೆ, ಕರ್ತನಾದ ಯೇಸು ಕ್ರಿಸ್ತನ ನೋಗವು ಮೃದುವಾಗಿರುವಂಥದ್ದು. ಈ ಕರ್ತನಾದ ಯೇಸು ಕ್ರಿಸ್ತನ ಮೃದುವಾದ ನೋಗವನ್ನು ನಮ್ಮ ಮೇಲೆ ಕೊಡೋದಕ್ಕೋಸ್ಕರವಾಗಿ ಹಗುರವಾಗಿರುವಂಥದ್ದು ನೋಗವನ್ನು, ಇಂತಹ ನೋಗ ಹೊಂದಿರುವಂಥ ಗಲಾತ್ಯದವರೇ, ದಾಸು ತುಳಿದು ಬಿಡಿಸಲ್ಪಟ್ಟಿದ್ದೀರಿ. ಭಾರವಾದ ನೋಗವನ್ನು ಹೊರದಕ್ಕೋಸ್ಕರವಾಗಿ ನಮಗಿದ್ದ ಭಾರವನ್ನು ತಾನು ಹೊತ್ತುಕೊಂಡು ಮೃದುವಾದ, ಹಗುರವಾದ, ಸುಲಭವಾದ ನೋಗವನ್ನು ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಯಾಕೆಂದರೆ ನಾವು ಗುಲಾಮರಾಗಿರಬೇಕೆಂಬುದಾಗಿ ಅಲ್ಲ, ಆಚಾರ ಸಂಪ್ರದಾಯಗಳ ದಾಸರಾಗಿರಬೇಕೆಂಬುದಕ್ಕೋಸ್ಕರವಾಗಿ ಅಲ್ಲ, ಸ್ವತಂತ್ರದಲ್ಲಿರಬೇಕೆಂಬುದಾಗಿ ಆತನು ಆ ನೋಗವನ್ನು ನಮಗೆ ಕೊಟ್ಟಿದ್ದಾನೆ. ಹಾಗಾದರೆ ಇಬ್ಬರು ರಾಜರು, ಸೊಲೊಮೋನ ರಾಜನ ಆ ನೋಗವು ಭಾರವಾಗಿದೆ, ಸಂಕಷ್ಟಗಳಿಂದ ತುಂಬಿದೆ, ಒಡತೆಗಳಿಂದ ತುಂಬಿದೆ, ಕಣ್ಣೀರಿನಿಂದ ತುಂಬಿದೆ. ಯವನಸ್ಥರು ಹೇಳುತ್ತಾರೆ, ಅಲ್ಲಿ ನಿನ್ನ ತಂದೆ ಎಂಬುದಾಗಿ. ಹಾಗಾದರೆ ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ನೋಗ ಮೃದುವಾಗಿರುವಂಥದ್ದು, ಹಗುರವಾಗಿರುವಂಥದ್ದು, ಸುಲಭವಾಗಿರುವಂಥದ್ದು. ಆ ನೋಗವು ನಮ್ಮನ್ನು ಸ್ವತಂತ್ರರಿರಬೇಕೆಂಬುದಾಗಿ ಹೇಳ್ತಾ ಇದೆ. ಸೊಲೊಮೋನನ ಒಂದು ನೋಗವು, ಅವನು ಕೊಟ್ಟ ಭಾರದ ನೋಗವು, ಗುಲಾಮರಾಗಿರಬೇಕು, ಪ್ರತಿಯೊಂದು ಮನೆಯವರು ಇದ್ದಂಥ ಕೆಲಸಗಳನ್ನು ಮಾಡಬೇಕೆಂಬುದಾಗಿ ನೇಮಿಸಲ್ಪಟ್ಟದ್ದಾಗಿದೆ. ಆದರೆ ನಮ್ಮ ಕರ್ತನ ಯೇಸು ಕ್ರಿಸ್ತನ ನೋಗವು ವಿಶ್ರಾಂತಿ ಕೊಡುವಂಥದ್ದು, ಸಮಾಧಾನವನ್ನು ಕೊಡುವಂಥದ್ದು, ಸಂತೋಷವನ್ನು ಕೊಡುವಂಥ ನೋಗವಾಗಿದೆ. ಈ ನೋಗವನ್ನು ಹೊತ್ತುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ನಿಮ್ಮನ್ನು ಸ್ವತಂತ್ರರಾಗಿ ಇರಬೇಕೆಂಬುದಾಗಿ ಪ್ರೇರಣೆ. ಈ ನೋಗವನ್ನು ನಾವು ನೋಡುತ್ತಿರುವಾಗ, ಈ ನೋಗವನ್ನು ಯೇಸು ಕ್ರಿಸ್ತನು ಯಾವ ರೀತಿ ನಮಗೆ ಕೊಟ್ಟಿದ್ದಾನೆ, ಹೇಗೆ ನಮಗೆ ಆ ನೋಗವು ಸಿಕ್ಕಿತು, ಆ ನೋಗವನ್ನು ಆ ಒಂದು ವಿಶ್ರಾಂತಿ ಪಡೆದುಕೊಳ್ಳಬೇಕಾದರೆ ಭಕ್ತರಾದ ಪೇತ್ರನು ಸಾರ್ವತ್ರಿಕ ಸಭೆಗೆ ಬರೆಯಲ್ಪಟ್ಟು ಹೇಳಿದ ಒಂದು ಮಾತನ್ನು ನೆನಪಿಗೆ ತಂದುಕೊಳ್ಳೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ನಾವು ನೋಡುತ್ತೇವೆ ಪ್ರೇರಣೆಯಲ್ಲಿ ಪೇತ್ರ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನ ನಾವು ಗಮನಿಸುವಾಗ, ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಬೇಯಿಸಲಾದ ಜನರು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಗಮನಿಸ್ತಾ ಇದ್ದೇವೆ, ಅವರು ಸ್ವಕೀಯ ಪ್ರಜೆ ಆಗಿರಲಿಲ್ಲ. ಇಲ್ಲಿ ಇವರೇ ರಾಜರು. ಯಾರು? ಕರ್ತನಾದ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡಂಥ ಜನಾಂಗ. ಸೊಲೊಮೋನ ರಾಜನ ಆರಿಸಿಕೊಂಡ ಒಂದು ಜನಾಂಗ ತನ್ನ ರಾಜನ ಮನೆತನದಲ್ಲಿ ಆಳ್ವಿಕೆ ಮಾಡುವಾಗ
ಸೇವೆ ಮಾಡೋದಕ್ಕೋಸ್ಕರವಾಗಿ ಒಂದು ಸಮ್ಮೇಳನ ಇಂಟರ್ನೆಟ್ ಗಮನಿಸುತ್ತೇವೆ. ಆ ರಾಜನ ಹೇಗೆ ಮಾಡುತ್ತಾನೆ ಎಂಬುದಾಗಿ ಸಮ್ಮೇಳನಿಗೆ ದೇವರು ತಿಳಿಸಲ್ಪಟ್ಟಂಥ ಒಂದು ಪ್ರವಚನಗಳು. ಹಾಗಾದ್ರೆ ಈಗ ನಮ್ಮೆಲ್ಲರನ್ನ ಪ್ರೀತಿಸಿ ಮೃದುವಾದ ಹಗುರವಾದ ನೋವನ್ನು ಕೊಡಲು ಬಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತಿನಿಂದ ಅದನ್ನು ಕೊಡಲಿಲ್ಲ. ಗಮನಿಸ್ತಾ ಇದ್ದೇವೆ, ನಿಮ್ಮನ್ನು ಕತ್ತಲೊಳಗಿಂದ ಕರೆದು. ತೀತನು ಬರೆದ ಪತ್ರಿಕೆ, ಭಕ್ತ ಪೌಲನು ತೀತನಿಗೆ ಬರೆಯಲ್ಪಟ್ಟಂಥ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಪ್ರಿಯರೇ. ಅಲ್ಲಿ ಸಹ ಸ್ವಲ್ಪ ನಾವು ಗಮನಿಸುವಾಗ 2:14 ನಾವು ನೋಡ್ತೇವೆ, ಆದರೂ ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಯಲ್ಲಿ ಆಸಕ್ತರಾದ ಸಖ್ಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡೋದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಭಾರವಾದ ನೋಗವನ್ನು ನಮ್ಮ ಮೇಲಿರುವಾಗ, ನಮ್ಮ ಮೇಲಿದ್ದಂಥ ಒಂದು ಭಾರವನ್ನು, ಪಾಪದ ಭಾರವನ್ನು, ಕಷ್ಟಗಳ ಭಾರವನ್ನು, ಶ್ರಮೆಗಳ, ಧಾರ್ಮಿಕವಾದ ಸುನ್ನತಿ ಎಲ್ಲ ಭಾರಗಳಿಗೋಸ್ಕರವಾಗಿ ಇಲ್ಲಿ ನೋಡ್ತಾ ಇದ್ದೇವೆ, ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿರೋದು. ಸತ್ಕ್ರಿಯೆಗಳು. ಹಾಗಾದ್ರೆ ಯೇಸು ಕ್ರಿಸ್ತನು ನಮ್ಮನ್ನು ಹಾಕಿದೆ ಈ ಸತ್ಕ್ರಿಯೆಗಳಿಂದ ಮತ್ತು ಅಧರ್ಮದ ವಿಮೋಚಿಸಿದರೆಂಬುದಾಗಿ ನೋಡುವಾಗ ಸ್ವತಂತ್ರರಾಗಿರಬೇಕೆಂಬುದಕ್ಕೋಸ್ಕರವಾಗಿ ನಮಗೋಸ್ಕರ ಆತನು ಕತ್ತಲೊಳಗಿಂದ ಕರೆದು ಬೆಳಕಿನ ರಾಜ್ಯದಲ್ಲಿ ಸೇರಿಸಿದ ಅದರ ಗುಣಾತಿಶಯಗಳನ್ನು ಪ್ರಚಾರ ಮಾಡೋರಾಗಿರುವಂತೆ ಎಷ್ಟೊಂದು ಬಿರುದುಗಳನ್ನು ಆತನು ಕೊಟ್ಟಿದ್ದಾನೆ. ಪ್ರಿಯ ಕ್ರಿಸ್ತನ ಸ್ನೇಹಿತರೆ, ಭಕ್ತರಾದ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 13:12 ಗಮನಿಸುವಾಗ ಮತ್ತೊಂದು ವಾಕ್ಯವನ್ನು ನೋಡುವುದಾದರೆ, ಸ್ವತಂತ್ರರಿರಬೇಕೆಂಬುದಾಗಿ ಹೇಳಿದ ಯೇಸು ಕ್ರಿಸ್ತನು ಹೇಗೆ ಪೌಲನ ಒಂದು ಅನೇಕ ವಿಷಯಗಳು ಯೇಸು ಕ್ರಿಸ್ತನ, ಯಾಕೆಂದರೆ ಕರ್ತನಾದ ಭಕ್ತನಾದ ಪೌಲನು, ಅಪೊಸ್ತಲನಾದ ಪೌಲನು ಸಭೆಗಳಿಗೆ ಹೇಳುವಾಗ ಅದನ್ನೊಂದು ಪ್ರಸ್ತಾಪನೆ, ಅದನ್ನು ಸಭೆಗೆ ಪರಿಚಯ ಮಾಡಿಕೊಂಡು ತನ್ನ ಸಾಕ್ಷಿ ನೀಡಿ ಪ್ರಸ್ತಾಪನೆ ಮಾಡುವಾಗ, ಉಪದೇಶ ಮಾಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣ, ಆತನ ಜೀವನ ಶೈಲಿ, ಅದನ್ನು ಯಾರಿಗೋಸ್ಕರ ನಮ್ಮನ್ನು ಏನು ಮಾಡಿದ್ರೆ ಎಂಬ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸಲ್ಪಡುವಾಗ ಇಲ್ಲಿ ಸಹ ಹೇಳ್ತಾನೆ 13:12 ಇಬ್ರಿಯರಿಗೆ ಬರೆದ ಪತ್ರಿಕೆಯ 13:12 ನೋಡುವಾಗ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದ ತನ್ನ ಜನರನ್ನು ಪವಿತ್ರ ಮಾಡೋದಕ್ಕೋಸ್ಕರ ಪಟ್ಟಣದವರೆಗೆ ಸತ್ತನು. ಯಾರಿಗೋಸ್ಕರ ಯೇಸು ಕ್ರಿಸ್ತನ ಸತ್ತನು ನೋಡುವಾಗ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದ ತನ್ನ ಜನರು ಯಾರನ್ನ ಅದನ್ನು ಆರಿಸಿಕೊಂಡಿದ್ದಾನೋ, ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತ ಯಾರ್ಯಾರು ಅದನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗದಿರು ಕೊಟ್ಟನೆಂಬುದಾಗಿ ನೋಡುವಾಗ, ಯಾರು ದೇವರ ಮಕ್ಕಳಾಗಿದ್ದಾರೋ ಆ ಜನರಿಗೋಸ್ಕರವಾಗಿ ಇಲ್ಲಿ ಗಮನಿಸುತ್ತಾ ಇದ್ದೇವೆ. ನೋಡುವಾಗ ಪ್ರೇರೆ ಆತನು ಅದರಂತೆ ಯೇಸು ಕೂಡ ಸ್ವಂತ ರಕ್ತದ ತನ್ನ ಜನರನ್ನು ಪವಿತ್ರಪಡಿಸೋದಕ್ಕೋಸ್ಕರ ಪಟ್ಟಣದವರೆಗೆ ಸತ್ತನು. ಎಷ್ಟೊಂದು ಶ್ರೇಷ್ಠವಾದಂಥ ಒಂದು ಮಾತು. ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡೋದಕ್ಕೋಸ್ಕರವಾಗಿ ನಮಗೆ ಬಿಡುಗಡೆ ಮಾಡಿದ್ದು, ನಮಗೆ ರಕ್ಷಣೆ ಕೊಟ್ಟಿದ್ದು ಗಲತಿದವರಿಗೆ ಗಮನಿಸಲಿ. ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕನಾಗಿ ಆತನು ಊರಿನಿಂದ ಹೊರಗಡೆ, ಪಟ್ಟಣದ ಹೊರಗಡೆ, ಅದೇ ಗಲತಿ ಪತ್ರಿಕೆ ನೋಡುವಾಗ, ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನ ಶಾಪಗ್ರಸ್ತನು ನಮಗೆ ಸ್ವತಂತ್ರವನ್ನು ಕೊಡಲು, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಲು, ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ಆತ ಶಾಪಗ್ರಸ್ತನಾದನು, ಆತನ ಬಡವನಾದನು. ಮಾತ್ರವಲ್ಲ, ಪಟ್ಟಣದವರೆಗೆ ಸತ್ತನೆಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇಮ. ಹಾಗಾದರೆ ಪಟ್ಟಣದವರೆಗೆ ಸತ್ತಂತ ಯೇಸು ಕ್ರಿಸ್ತನು 9:15 ಅದೇ ಇಬ್ರಿ ಪತ್ರಿಕೆ 9:15 ನಾವು ಗಮನಿಸುವ, ಯಾಕಂದರೆ ಮಾತ್ರ ಕಲಿತುಕೊಳ್ಳುತ್ತಿರುವಂಥದ್ದು, ನಾವು ಸ್ವತಂತ್ರರಾಗಿರಬೇಕಾದರೆ, ಸ್ವತಂತ್ರವನ್ನು ಪಡೆದುಕೊಳ್ಳಬೇಕಾದರೆ, ಬಿಡುಗಡೆ ಆಗಬೇಕಾದರೆ ನಾವೆಲ್ಲಿ ದಾಸತ್ವದಲ್ಲಿದ್ದೆವು. ಒಬ್ಬ ರಾಜನು ಸೊಲೊಮೋನನು, ಮತ್ತೊಬ್ಬ ರಾಜನು ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಆ ರಾಜನು ಕೊಟ್ಟದ್ದು ಭಾರವಾದ ನೋಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿದ್ದು ಹೌರವಾದಂಥ ನೋಗ, ಸುಲಭವಾದಂಥ ನೋಗ. ಈ ನೋಗವನ್ನು ಕೊಡಬೇಕಾದರೆ ಆತನೇನು ಮಾಡಿದನು? ಪಟ್ಟಣದವರೆಗೆ ಸತ್ತನು, ಕತ್ತಲೊಳಗಿಂದ ನಮ್ಮನ್ನು ಬಿಡಿಸಿದನು, ದಾಸತ್ವದೊಳಗಿಂದ ನಮ್ಮನ್ನು ಬಿಡಿಸಿದನು. 9:10 ನಾವು ನೋಡುವಾಗ ಮತ್ತೊಂದು ವಚನ, ಅಲ್ಲಿ ಪೌಲನು ಬರೆಯಲ್ಪಟ್ಟಂಥ ಶ್ರೇಷ್ಠವಾದ ಸಂಗತಿ ಗಮನಿಸುವಾಗ ಪ್ರೇರೆ, ಮತ್ತು ಈ ಕಾರಣದಿಂದ ಆತನೊಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ, ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕೋಸ್ಕರವಾಗಿ. ಅಕ್ರಮಗಳ ದಾಸತ್ವ, ಅಕ್ರಮಗಳ ನೋಡ್ತೇವೆ, ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿದ್ದ ಅಧರ್ಮದಲ್ಲಿ ಮತ್ತೆ ನೋಡ್ತಾ ಇದ್ದೇವೆ. ಅಕ್ರಮಗಳ ನೋಡುವಾಗ ಅಲ್ಲಿ ಗಮನಿಸಿ, ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಮಾರ್ಗ ನಮಗೆ ಹೇಗೆ ಸಿಕ್ಕುತ್ತಿರುವುದಾಗಿ ಪ್ರೇರೆ ಪೌಲನು ಬಹಳ ಸ್ಪಷ್ಟವಾಗಿ ತನ್ನ ಪತ್ರಿಕೆಗಳಲ್ಲಿ ಹೇಳುವಂಥ ವಿಷಯಗಳು. ಯಾಕೆ ನಮ್ಮನ್ನು ಕರೆದನು? ಸ್ವತಂತ್ರರಾಗಿರೋದಕ್ಕೋಸ್ಕರವಾಗಿ, ದೇವಜನರಾಗಿರೋದಕ್ಕೋಸ್ಕರವಾಗಿ,
ಆತನ ಮಕ್ಕಳಾಗಿರುವುದಕ್ಕೋಸ್ಕರವಾಗಿ ಕರೆದಂಥ ಯೇಸು ಕ್ರಿಸ್ತನ ಮೂಲ ಉದ್ದೇಶವನ್ನು ನಾವು ಗಮನಿಸುವುದಾದರೆ, ಭಕ್ತದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 24ನೇ ವಚನ ಯಾಕೆ ನಾವು ಸುಮ್ಮನಿರಬೇಕೆಂಬುದಾಗಿ ಆ ವಾಕ್ಯವು ಬಹಳ ಸ್ಪಷ್ಟವಾದ ವಿವರಣೆಯನ್ನು ನಮಗೆ ಕೊಡುತ್ತದೆ ಪ್ರೇರೆ. ಗಲಾತ್ಯ ಪತ್ರಿಕೆ ಉದ್ದೇಶ ಇಲ್ಲಿ ನಮಗೆ ಸಿಗುವಂಥದ್ದಾಗಿದೆ. 3:24ರಲ್ಲಿ ಗಮನಿಸುವಾಗ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಉಚಿತಾರ್ಥ ಕ್ರಿಸ್ತ ಯೇಸುವಿನ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದೆಂಬುದಾಗಿ ನೋಡ್ತಾ ಇದ್ದೇವೆ. ಇದು ಕೃಪೆ, ಆತನ ಕೃಪೆಯಿಂದಲೇ ನಾವು ಬಿಡುಗಡೆ ಹೊಂದಿದವರಾಗಿದ್ದೇವೆ. ಕಳೆದ ಸಾರಿ ಆ ದೈವ ಸೇವಕರು ಸಂಯಮನ ಹೇಳುವಾಗ ಗಲಾತ್ಯ ಪತ್ರಿಕೆ ಕೃಪೆ ಎಂಬುದಾಗಿ, ಯಾರ ಕೃಪೆ? ಕರ್ತನಾದ ಯೇಸು ಕ್ರಿಸ್ತನ ಕೃಪೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ 1:14ರಲ್ಲಿ ಸಹ ಮತ್ತೊಂದು ವಿಷಯವನ್ನು ನಾವು ನೋಡೋದಾಗಿದ್ದೇವೆ. 1:14ರಲ್ಲಿ ನಾವು ಗಮನಿಸುವುದಾದರೆ, ಪೌಲನ ಇನ್ನು ಯೇಸು ಕ್ರಿಸ್ತನು ಹೇಗೆ ನಮ್ಮನ್ನು ಸದದಲ್ಲಿರಬೇಕೆಂದು, ಪರಿಶುದ್ಧರಾಗಿರಬೇಕೆಂದು, ನೀತಿವಂತರಾಗಿರಬೇಕೆಂದು ಬಿಡುಗಡೆ ಮಾಡಿದನು. 1:14 ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ, ಆ ಕುಮಾರನಲ್ಲಿ ನಮ್ಮ ಪಾಪಗಳ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಆತನು ಅದೃಷ್ಟ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠತ್ವದ ಸ್ಥಾನವನ್ನು ಹೊಂದವನಾಗಿದ್ದಾನೆ. ಭೂ ಪರಲೋಕಗಳಲ್ಲಿರುವ ದೃಶ್ಯಗಳು, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿಯೇ ಸೃಷ್ಟಿಸಲ್ಪಟ್ಟು ಎಂಬುದಾಗಿ ನೋಡ್ತಾ ಇದ್ದೇವೆ. ಇಂತಹ ಸೃಷ್ಟಿಕರ್ತನು, ರಾಜಾದಿರಾಜನಾಗಿರುವ ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ತನ್ನ ಸ್ವತಂತ್ರವಿರಬೇಕೆಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ಆ ಸ್ವಾತಂತ್ರ್ಯವನ್ನು ನಮ್ಮ ಕೊಟ್ಟಿರುವಾಗ ಮತ್ತೊಮ್ಮೆ ದಾಸತ್ವದಲ್ಲಿ ಬಿದ್ದು ಹೋಗದೆ, ದಾಟಿ ಬಂದಂಥ ಇಂದಿನ ಸಂಗತಿಗಳನ್ನು, ಇಂದಿನ ಸಂಪ್ರದಾಯಗಳನ್ನು, ಅನೇಕ ವಿಷಯಗಳನ್ನು, ಅನೇಕ ಸಭೆಗಳಲ್ಲಿರುವಂಥವರು ಸಹ ಎಲ್ಲವನ್ನೂ ಮಾಡುತ್ತಲೇ ಬರುತ್ತಾ ಇರ್ತಾರೆ. ಹೇಗೆ ಗಲಿತಿದವರ ಹಾಗೆ ಗಲಿಬಿಲಿ ಒಂದೊಂದು ಕಡೆಯಿಂದ ಒಂದು ವಿಷಯಗಳನ್ನು ಕೇಳಿಸಿಕೊಂಡು ಅದು ಮಾಡುವುದದ್ದು, ಹಬ್ಬ ಅಮಾವಾಸ್ಯೆ ಎಲ್ಲ ವಿಷಯಗಳಲ್ಲಿ ಕೆಲವರು ಸೋತು ಹೋಗುವುದನ್ನು ಗಮನಿಸ್ತೇವೆ. ಇದೆಲ್ಲ ಪೌಲನು ಅದೆಲ್ಲವನ್ನು ಸಹ ಹೇಳುವುದನ್ನು ಗಮನಿಸ್ತಾ ಇದ್ದೇವೆ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಕತ್ತಲೆಯಿಂದ ಕರೆದನು, ನಮಗಾಗಿ ಆತನು ಪಟ್ಟಣದವರೆಗೆ ಸತ್ತನು ಮತ್ತು ನಮ್ಮನ್ನು ನೀತಿವಂತನಾಗಿ ಮಾಡೋದಕ್ಕೋಸ್ಕರವಾಗಿ ಪೇತ್ರನು ಹೇಳುವಂಥ ಒಂದು ಮಾತು 2:24 1 ಪೇತ್ರ ನೋಡುತ್ತೇವೆ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡನು. ಹಾಗಾದರೆ ನಮ್ಮ ಪಾಪದ ಭಾರವನ್ನು, ಸೊಲೊಮೋನನು ಇಸ್ರಾಯೇಲರ ಮೇಲೆ ಇಕ್ಕಿದಂಥ ಹೊರಲಾರದ ಭಾರ, ಕಷ್ಟದ ಭಾರ, ಸಹಿಸಲಾರದ ಬಿಟ್ಟಿ ಕೆಲಸ ಮಾಡುವಂಥ ಭಾರ, ಎಲ್ಲ ಭಾರಗಳಿಂದ ಸೋತು ಹೋದಂಥ ತನ್ನ ಜನರನ್ನು ಪರಿಶುದ್ಧರನ್ನಾಗಿ ಮಾಡಲು, ತನಗಾಗಿ ಪರಲೋಕ ಪಟ್ಟಣದಲ್ಲಿ ತನಗೋಸ್ಕರ ತನ್ನ ಸಿಂಹಾಸನ ತನ್ನೊಡನೆ ಕೂಡಿಸುವುದಕ್ಕೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಹೇಳುವಂಥ ಈ ವಾಕ್ಯಗಳನ್ನು ಪ್ರಿಯ ಕ್ರಿಸ್ತನ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ನಾವು ಗಮನಿಸುವಾಗ ನಮ್ಮ ಯೇಸು ಕ್ರಿಸ್ತನು ಯಾಕೆ ನಮ್ಮನ್ನು ಕರೆಯಲ್ಪಟ್ಟಿದ್ದಾನೆ? ಸ್ವತಂತ್ರರಾಗಿರುವುದಕ್ಕೋಸ್ಕರ, ದೇವರ ಮಕ್ಕಳಾಗಿರುವುದಕ್ಕೋಸ್ಕರ, ಆತನನ್ನು ಕೊಂಡಾಡೋದಕ್ಕೋಸ್ಕರವಾಗಿ, ಆತನನ್ನು ಸ್ತುತಿ ಮಾಡೋದಕ್ಕೋಸ್ಕರವಾಗಿರುವ ನಾವು ಹಿಂತಿರುಗಿ ನೋಡದೆ ಕರ್ತನ ನಿಮಿತ್ತವಾಗಿ ನಾವು ಹೇಗೆ ಇರಬೇಕೆಂಬುದಾಗಿ ಆತನು ಹೇಳುವಾಗ ನಾವು ಗಮನಿಸ್ತೇವೆ. ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ, ಮರಣವಿನ್ನೂ ಆತನು ಆಳುವುದಿಲ್ಲವೆಂದು ನಮಗೆ ತಿಳಿದಿದೆ. ಆತನ ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ, ಅದನ್ನು ಜೀವಿಸುವುದು ದೇವರಿಗಾಗಿ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ, ಒಂದು ಸ್ವತಂತ್ರರಾಗಿರಬೇಕೆಂಬುದಾಗಿ, ಎರಡನೇದು ದೇವರಿಗಾಗಿ ಜೀವಿಸುವುದಕ್ಕೋಸ್ಕರವಾಗಿ ಇರಿಸಿಕೊಳ್ಳಿರಿ. ಯಾಕೆ ನಮಗೆ ಬಿಡುಗಡೆ ಆಯಿತು ಪಾಪದಿಂದ? ಯಾಕೆ ಆತನು ಪಟ್ಟಣದ ಹೊರಗಡೆ ಸತ್ತನು ಎಂಬುದಾಗಿ ನೋಡುವಾಗ ಸ್ವತಂತ್ರರಾಗಿರುವುದಕ್ಕೋಸ್ಕರವಾಗಿ ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರಿಗಾಗಿ ಜೀವಿಸಲು, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಲು ಆತನು ನಮ್ಮೆಲ್ಲರ ಪಾಪದ ನಿಮಿತ್ತವಾಗಿ ಪಟ್ಟಣದ ಹೊರಗಡೆ ಸತ್ತಿದ್ದಾನೆ. ನಮ್ಮ ಪಾಪದ ಸಾಲವನ್ನು ತೀರಿಸಿದ್ದಾನೆ. ನಮ್ಮ ಭಾರವನ್ನು ಆತನು ಹೊತ್ತುಕೊಂಡು ಶಿಲುಬೆಯಲ್ಲಿ ಯಜ್ಞಾರ್ಪಿತನಾಗಿ ಮೊಳೆಗಳಿಂದ ಜಜ್ಜಲ್ಪಟ್ಟು ಆ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ಸತ್ತಿದ್ದು ಬಂದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದ್ದು ನಾವು ಸ್ವತಂತ್ರರಾಗುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಾಗ ಗಲಾತ್ಯದವರು ಹೇಳುವಾಗ ಕೂಡಿ ಬಂದಂಥ ನಮ್ಮೆಲ್ಲರಿಗೂ ಆತನು ಹೇಳುವಂಥದ್ದು, ತಿರುಗಿ ಮತ್ತೊಮ್ಮೆ ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿರಿ, ತಿರುಗಿ ಆ ದಾಸತ್ವದ ಹಿಂದೆ ನೋಡಬೇಡಿರಿ, ಹಿಂತಿರುಗಿ ನೋಡಬೇಡಿರಿ, ಅಥವಾ ನೋಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ ಹೇಳುವಾಗ ಪ್ರೇರೆ, ನಾವು ಸಿಕ್ಕಿ ಹಾಕಿಕೊಳ್ಳದೆ ಕರ್ತನ ಆ ಮಹಿಮೆ ಸಿಂಹಾಸನವನ್ನು ಹೊಂದಿಕೊಳ್ಳುವ ತನಕ, ಆತನೊಡನೆ ನಾವು ಆತನ ರಾಜ್ಯವನ್ನು ಕಣ್ಣಾರೆಕೊಂಡು ಸಂತೋಷ ಪಡುವ ತನಕ ಭೂಲೋಕದಲ್ಲಿದ್ದಲು ಎತ್ತಲ್ಪಟ್ಟಿದ್ದರು ನಂಬಿಗಸ್ತರಾಗಿ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ಹಿಂತಿರುಗಿ ನೋಡದೆ ಯಾವುದೇ
ಆ ಸಂಪ್ರದಾಯಗಳನ್ನು, ಆಚಾರ್ಯಗಳನ್ನು ಯಾವುದೇ ಹೇಗೆ ಗಲಿತ ಸಭೆಯವರು ಸುನ್ನತಿ ಎಂಬುದಾಗಿ ಧರ್ಮೋಪದೇಶ ಹಿಡಿದುಕೊಂಡು ಅವರು ಗಲಿಬಿಲಿ ಆಗುತ್ತೆ. ಅದು ಯಾವುದೇ ಒಂದು ಬೋಧೆಗಳು ಈ ನಡುವೆ ಬರುವಂಥ ಅನೇಕ ಸಭೆಗಳಲ್ಲಿ ಅನೇಕ ರೀತಿಯ ಬೋಧೆಗಳು ಇರುವುದನ್ನು ನಾವು ಗಮನಿಸ್ತಾ ಇರ್ತೇವೆ. ಭಯಂಕರವಾದ ಒಂದು ಬೋಧೆಗಳು ಇರುವುದನ್ನು ನಾವು ಗಮನಿಸ್ತೇವೆ. ಯಾಕಂದರೆ ಅಂಥ ಬೋಧೆಗಳನ್ನು ಹೇಳುವಾಗ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನು ಸ್ವತಂತ್ರವಾಗಿ ಇರುವುದಕ್ಕೋಸ್ಕರ ಕರೆಯಲ್ಪಟ್ಟನೆಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಆದ್ದರಿಂದ ಭಕ್ತ ಪೌಲನು ಇಬ್ಬರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ನಾವು ಬರೋಣ ಎಂಬುದಾಗಿ ನೋಡ್ತಾ ಇದ್ದೇವೆ. ಕೃಪಾಸನದ ಮುಂದೆ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ ಆತ ನಮ್ಮನ್ನು ಉತ್ತೇಜನ ಪಡಿಸುತ್ತಿದ್ದಾನೆ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಿಷಯಗಳನ್ನು ಧ್ಯಾನ ಮಾಡುತ್ತಾ ಹೋದರೆ, ಏಕೆಂದರೆ ನಾನು ಸ್ವಲ್ಪ ಮಾತ್ರ ಹೇಳುತ್ತೇನೆ, ಭಾರವಾದಂಥ ಒಂದು ನೋಗ, ಕಷ್ಟ ಒಬ್ಬ ರಾಜನು ಭಾರವಾದ ನೋಗವನ್ನು ಕೊಟ್ಟವನು, ಮತ್ತೊಬ್ಬ ರಾಜನು ಮಹೋನ್ನತನು. ಆತನು ನಮಗೆ ಶರೀರಧಾರಿಯಾಗಿ ರಕ್ತಮಾಂಸದಲ್ಲಿ ಮಾನವ ರೂಪದಲ್ಲಿ ಬಂದರೂ ಸಹ ಈ ಲೋಕದಲ್ಲಿ ಯಾವ ಒಂದು ಪಾಪವನ್ನು ಮಾಡದೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ಪಾಪದಲ್ಲಿದ್ದಂಥ ನಮ್ಮ ಪಾಪದ ಭಾರವನ್ನು ಹೊತ್ತುಕೊಂಡು ಮರಣದ ಕಮ್ಮವನ್ನು ಇರಿದ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದ ಪಾಪಗಳಿಂದ ಮಾಡಿದ ಉದ್ದೇಶ ಸ್ವತಂತ್ರನಿರಬೇಕೆಂಬುದಾಗಿ, ಆತನಿಗಾಗಿ ಜೀವಿಸೋದಕ್ಕೋಸ್ಕರವಾಗಿ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡುತ್ತಾ ಒಬ್ಬರಿಗೊಬ್ಬರು ಸೇವೆ ಮಾಡುವಾಗಿ ಆತ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಬಿಡಿಸಲ್ಪಟ್ಟಂಥ ಯೇಸು ಕ್ರಿಸ್ತನ ಕೃಪೆಯಿಂದ, ಆತನ ಕರುಣೆಯಿಂದ, ಆತನ ದಯೆಯಿಂದ ಹಿಂತಿರುಗಿ ನೋಡದೆ ಸ್ವತಂತ್ರರಾಗಿರಬೇಕೆಂಬುದಾಗಿ. ಈ ಸ್ವತಂತ್ರ ಎಂಬುದಾಗಿ ಹೇಳುವಾಗ ಕೆಲವು ಸಾರಿ ನಮ್ಮ ಸಹೋದರ ಸಭೆಗಳ ಸಿದ್ಧಾಂತಗಳನ್ನು ಕುರಿತು ನಾನು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಅನೇಕ ಕಡೆ ಹೋಗುವಾಗ ಎಷ್ಟೋ ಜನ ಆಯಾ ಒಂದು ಸಂಸ್ಥೆಗಳಲ್ಲಿ ಸೇವೆ ಮಾಡಿ ಸಂಸ್ಥೆಗಳಿಂದ ಅವ್ರನ್ನ ಹೊರಗಡೆ ಕಳಿಸಿದಾಗ ಅಥವಾ ಟ್ರಾನ್ಸ್ಫರ್ ಮಾಡಿದಾಗ ಒಂದು ವೇಳೆ ಅವರಿಗೆ ಸರಿಯಾಗಿ ಸಂಬಳ ಅಂತ ಹೇಳ್ಬೋದು, ಅದಕ್ಕೂ ಕೆಲವರು ಇದ್ದಾರೆ. ಕೊಡದಿರುವಾಗ ನಮ್ಮನ್ನು ಕೇಳ್ತಾರೆ, ಪಾಸ್ಟ್ರೇ, ಯಾಕಂದರೆ ನಮ್ಮನ್ನು ಬೇರೆ ಸೇವಕರು ಬೇರೆ ಪಂಗಡಗಳಲ್ಲಿ ಮಾಡಿದ್ರು ಸಹೋದರ ಬ್ರದರ್ ಎಂಬುದಾಗಿ ಯಾರೂ ಕರೆಯುವುದಿಲ್ಲ, ಪಾಸ್ಟರ್ ಎಂಬುದಾಗಿ ಕರೀತಾರೆ. ಅವ್ರು ಕೇಳ್ತಾರೆ, ಪಾಸ್ಟರ್ ನಿಮ್ಮ ಬ್ರದರ್ ಸಂಸ್ಥೆಯಲ್ಲಿ ಎಷ್ಟು ಸಂಬಳ ಕೊಡ್ತಾರೆ ಅಂತ. ಆಗ ನಾವು ಹೇಳ್ತೇವೆ, ನಮ್ಮ ಸಹೋದರ ಸಭೆಗಳು ಸ್ವತಂತ್ರವಾದ ಸಭೆಗಳು, ಯಾವುದೇ ಸಂಘ ಸಭೆಗಳಿಗೂ ಯಾರಿಗೆ ಆಧೀನವಾಗಿ ದಾಸತ್ವದ ಸಭೆಗಳೆಲ್ಲ ಸ್ವತಂತ್ರವಾದ ಸಭೆಗಳು. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಸ್ವತಂತ್ರರಾಗಿರಬೇಕೆಂಬುದಾಗಿ ನೇಮಿಸಲ್ಪಟ್ಟಿದ್ದಾನೆ. ಹಾಗಾದರೆ ಸಹೋದರ ಸಭೆಗಳ ಇರುವಂಥ ಒಂದು ಸೇವಕರು ಅಥವಾ ಸುವಾರ್ಥಿಕರು ಯಾರಿಗೆ ಯಾವುದೇ ರೀತಿ ಲೆಕ್ಕವನ್ನು ಕೊಡುವಂಥವರಲ್ಲ, ಆದರೆ ಲೆಕ್ಕ ಕೊಡಬೇಕಾಗಿದೆ. ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನಿಗೆ ಮಾತ್ರ ದಾಸರಾಗಿ, ಆತನಿಗೆ ಮಾತ್ರ ವಿಧೇಯರಾಗಿ ಕರ್ತನ ಸೇವೆಯನ್ನು ಮಾಡುತ್ತಿದ್ದೇವೆ. ಮತ್ತು ಸಂಬಳದ ಒಂದು ಸ್ಥಿತಿ ನಮ್ಮ ಸಹೋದರ ಸಭೆಗಳಲ್ಲಿಲ್ಲ. ಯಾಕೆಂದರೆ ಈ ದಿನದ ಒಂದು ಸಂದೇಶವಲ್ಲ. ಆದರೂ ಭಕ್ತನ ಪೌಲನು ಅದೇ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದಂಥದ್ದು ಮಾತನ್ನು ನೆನಪಿಗೆ ತಂದುಕೊಳ್ಳುವಾಗ ಅಲ್ಲೋಡ್ತೇ ಪ್ರೇರೆ 6:8 ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಹಾಗಾದರೆ ಸಂಬಳ ಕೊಡುವಂಥವ್ರು ಯಾರು ಸಹೋದರ ಸಭೆಗೆ ಎಂಬುದಾಗಿ ನೋಡುವಾಗ ಪೌಲನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, ದೇವರ ವಾಕ್ಯದಲ್ಲಿ ಉಪದೇಶ ಮಾಡುವವನಿಗೆ ಸಹೋದರ ಸಭೆಗಳಲ್ಲಿ ಆ ಸಭೆಯು ಆ ಸೇವಕರನ್ನು ಪೋಷಿಸಬೇಕೆಂಬ ಒಂದು ಸಿದ್ಧಾಂತವನ್ನು ಅನುಸರಿಸಿ ಸ್ವತಂತ್ರವಾಗಿ ಸ್ವಯಂ ಮಾಡುವ ಸೇವೆಗಳು. ಆ ಕೇಳಿಸಿಕೊಂಡ ಕೆಲವರು ಸಂತೋಷ ಪಡ್ತಾರೆ, ಇದು ಒಳ್ಳೆ, ಇದು ಇನ್ನು ಕೆಲವರು ಹಾಗಾದರೆ ಸಂಬಳ ಇಲ್ಲ, ನಿಮ್ಮ ಸಹವಾಸ ಬೇಡ ಅಂತ ಹೇಳ್ತಾರೆ. ಆದರೆ ಬೇರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಯಾವುದೇ ಸಂಘ ಸಂಸ್ಥೆಗಳಿಗೂ ಟ್ರಸ್ಟ್ಗೋಸ್ಕರವಾಗಿ ಸರ್ಕಾರದ ಲೆಕ್ಕಕ್ಕೋಸ್ಕರವಾಗಿ ಕೆಲವೊಂದು ಸಂಸ್ಥೆ ಹೆಸರು ನಮ್ಮ ಪ್ರಧಾನ ಸಭೆಗಳಲ್ಲಿ ಇರಬಹುದು. ಆದರೆ ವಾಕ್ಯಾನುಸಾರವಾಗಿ ನೋಡುವಾಗ ಪ್ರತಿಯೊಂದು ಸಭೆಯು ಸ್ವತಂತ್ರ ಸಭೆ. ಯಾಕೆಂದರೆ ಯೇಸು ಕ್ರಿಸ್ತನು ಆಗಲೇ ಬಿಡುಗಡೆ ಮಾಡಿದ್ದಾನೆ. ಒಬ್ಬರಿಗೆ ಲೆಕ್ಕ ಕೊಡುವಂಥದ್ದು, ಒಬ್ಬರ ಮುಂದೆ ಹೋಗುವಂಥದ್ದು, ಒಬ್ಬರಿಗೆ ಆಧೀನ ಅಂದರೆ ಒಬ್ಬರ ರಾಜನ ಕೆಳಗಡೆ ಇದ್ದುಕೊಂಡು ರಾಜನಿಗೆ ಮಾತ್ರ ದಾಸರಾಗಿ. ಕೆಲವು ಸಹೋದರ ಸಭೆಗಳಲ್ಲಿ ಅನೇಕ ಕಡೆ ಇವತ್ತು ಅದು ಇದೆ. ಒಬ್ಬರು ಸೇವೆ ಕಳಿಸಿದ್ರೆ ಅವರು ಸಾಯುವ ತನಕ ಅವ್ರ ಮಾತು ಕೇಳಬೇಕು, ಬೇಡ ಅಂತ ಅಲ್ಲ, ಆದರೆ ಅಧಿಕಾರ ನಡೆಸುವಂಥದ್ದು, ದಬ್ಬಾಳಿಕೆ ನಡೆಸುವಂಥದ್ದು, ಒಂದು ವೇಳೆ ಕೇಳಿಲ್ಲ ಅಂದರೆ ಅವ್ರ ಬಗ್ಗೆ ಅಪಪ್ರಚಾರವಾಗಿ ಅವರು ಹಾಗಿದ್ದಾರೆ ಹೀಗಿದ್ದಾರೆ ನಮ್ಮನ್ನು ಬಿಟ್ಟು ವಿಧವಾದ ರೀತಿ ಹೇಳುವಂಥದ್ದು. ಅದು ನನ್ನ ತಾತ್ಪರ್ಯ ಅದಲ್ಲ ಪ್ರಿಯರೇ. ಏನಾದರೂ ನಾವು ಕಲಿತುಕೊಳ್ಳುವಂಥದ್ದು, ನಾವು ತಿಳಿದುಕೊಳ್ಳುವಂಥದ್ದು, ಕರ್ತನಾದ ಯೇಸು ಕ್ರಿಸ್ತನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ನಮ್ಮೆಲ್ಲರನ್ನ ಆತನು ಬಿಡಿಸಿದ್ದು, ಆತನು ನಮಗೆ ರಕ್ಷಣೆ ಕೊಟ್ಟಿದ್ದು, ಆತನು ನಮಗೆ ನೀತಿ ಹೊಂದರೆಂಬ ನಿರ್ಣಯ ಮಾಡಿದ್ದು ಒಂದೇ ಉದ್ದೇಶ, ನಾವೆಲ್ಲರೂ ಸ್ವತಂತ್ರದಲ್ಲಿರಬೇಕೆಂದು. ಅದಕ್ಕಾಗಿ ಆತನು ಹೇಳ್ತಾನೆ, ನನ್ನ ನೋವು ಹಗುರವಾಗಿರುವಂಥದ್ದು.
ನನ್ನ ನೋವು ಮೃದುವಾಗಿರುವಂಥದ್ದು, ನನ್ನಲ್ಲಿ ಕಲಿತುಕೊಳ್ಳಿರಿ. ಅದನ್ನು ಕಲಿಯದೆ ಯಾವ ರೀತಿ ನೆಲೆ ಕಷ್ಟಪಡುವವರೇ ಹೊರೆ ಹೊತ್ತವರು. ಹಾಗಾದರೆ ಇಸ್ರಾಯೇಲರು ಸೊಲೊಮೋನ ರಾಜನ ಕೆಳಗಡೆ ಅನೇಕ ಕಷ್ಟಗಳನ್ನ, ಅದೊಂದು ಮಾತ್ರ ಹೇಳ್ತಿದ್ರು, ಅನೇಕ ಆದಿಕಾಂಡದಿಂದ ವಿಮೋಚನೆ ಕಾಂಡ ಈ ಒಂದು ಗ್ರಂಥಗಳಲ್ಲಿ ನೋಡುವ ಇಸ್ರಾಯೇಲ್ ಒಂದು ಕಷ್ಟಗಳು, ಐಗುಪ್ತ ದೇಶದ ಹೊರಗಡೆ ಬರುವ ತನಕ ಅವರ ಕಣ್ಣೀರು, ಅವರ ಕಣ್ಣೀರನ್ನು ನೋಡಿದಿನ ಮೋಶೆಯನ್ನು ಯಾಕೆ ದೇವರು ನೇಮಿಸಿದನು? ಅವರ ಕಣ್ಣೀರು. ಹಾಗಾದ್ರೆ ಈ ಕಷ್ಟಗಳಿಂದ, ಈ ಕಣ್ಣೀರಿನಿಂದ, ಈ ಸೈತಾನದ ಆಸರಾಗಿ ಪಾಪ ದಾಸತ್ವದೊಳಗಿದ್ದ ನಮ್ಮೆಲ್ಲರನ್ನು ಬಿಡಿಸೋದಕ್ಕೋಸ್ಕರವಾಗಿ 2000 ವರ್ಷಗಳಿಂದ ಪರವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂಥ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಕತ್ತಲೊಳಗಿಂದ ನಮ್ಮನ್ನು ಬಿಡಿಸಿದನು. ನಮ್ಮೆಲ್ಲರ ಪಾಪದ ಭಾರವನ್ನು ಹೊತ್ತುಕೊಂಡು ಆತನು ಮರಣದ ಕಂಬವನ್ನು ಏರಿದನು, ಪಟ್ಟಣದವರೆಗೆ ಸತ್ತನು. ಯಾರಿಗೋಸ್ಕರ? ನಮ್ಮನ್ನ ಸ್ವತಂತ್ರದಲ್ಲಿರುವುದಕ್ಕೋಸ್ಕರವಾಗಿ. ಹಾಗಾದರೆ ಸ್ವತಂತ್ರದಲ್ಲಿರುವುದಕ್ಕಾಗಿ ಕರೆಯಲ್ಪಟ್ಟ ಕರ್ತನ ಕೃಪೆಯಿಂದ, ಆತನ ಪ್ರೀತಿಯಿಂದ ತಪ್ಪಿಸಿಕೊಂಡು ಮತ್ತೆ ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಆತನು ಬರುವ ತನಕ, ಎತ್ತಲ್ಪಡುವ ತನಕ ನಂಬಿಗಸ್ತರಾಗಿ ಜೀವಿಸುವುದೇ ಕರ್ತನ ಯೇಸು ಕ್ರಿಸ್ತನ ಮಕ್ಕಳ ಒಂದು ಯಾತ್ರೆ ಅಥವಾ ಗುರಿ, ನಿರೀಕ್ಷೆ, ಉದ್ದೇಶವಾಗಿದೆ ಪ್ರೇರೆ. ಆ ಗುರಿ, ಆ ಉದ್ದೇಶ, ಆ ನಿರೀಕ್ಷೆಯುಳ್ಳವರಾಗಿ ನಾವೆಲ್ಲರೂ ಸಹ ಆ ಮಹಾಪದವಿಯನ್ನು ಹೊಂದುವ ತನಕ ಹಿಂತಿರುಗಿ ನೋಡದೆ ಕರ್ತನ ಮಹಿಮೆ ರಾಜ್ಯಕ್ಕೋಸ್ಕರವಾಗಿ ಎದುರು ನೋಡುತ್ತಾ ಮುಂದೆ ಸಾಗೋಣ, ಎದುರು ನೋಡುತ್ತಾ ಮುಂದೆ ಹೋಗೋಣ. ತಕ್ಕ ಕಾಲದಲ್ಲಿ ಕರ್ತನ ಯೇಸು ಕ್ರಿಸ್ತನು ಸರಿಯಾದ ಪ್ರತಿಫಲವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಲು, ಆಶೀರ್ವಾದದಾಯಕನು ಮಹೋನ್ನತನಾದ ನಮ್ಮ ಮಹಾರಾಜನಾಗಿರುವ ಯೇಸು ಕ್ರಿಸ್ತನ ಪ್ರೀತಿಯನ್ನ, ದಯೆಯನ್ನ ಹೊಂದಿಕೊಂಡವರಾಗಿ ಆತನ ರಾಜ್ಯಕ್ಕಾಗಿ ಸಿದ್ಧರಾಗೋಣ. ಆ ರಾಜ್ಯವೊಂದಕ್ಕೋಸ್ಕರವಾಗಿ ಪ್ರಯಾಸ ಪಡೋಣ. ನಮ್ಮನ್ನು ಕರೆದ ಆತನು ಸ್ವತಂತ್ರ ಆಗಿರುವುದಕ್ಕೋಸ್ಕರವಾಗಿ ಈ ಸ್ವತಂತ್ರವನ್ನು ಇನ್ನೂ ಪಡೆದುಕೊಳ್ಳದೇ ಇದ್ದರೆ, ಈ ಸ್ವತಂತ್ರವನ್ನು ಪಡೆದುಕೊಳ್ಳದೆ ಇನ್ನೂ ದಾಸತ್ವದ ಎಂಬ ಒಂದು ವೇಳೆ ಇಲ್ಲಿ ಸೇರಿ ಬಂದಂಥವರಲ್ಲಿ ಯಾರಾದರೂ ಒಂದು ವೇಳೆ ಇನ್ನೂ ಈ ಸ್ವತಂತ್ರವನ್ನು ಕೂಡ ಯೇಸು ಕ್ರಿಸ್ತನನ್ನು ತಿಳಿಯದೆ ಇನ್ನು ಪಾಪ ದಾಸತ್ವದೊಳಗೆ ಇರುವುದಾದರೆ, ಯಾವುದಾದರೂ ಆಚಾರ ಸಂಪ್ರದಾಯಗಳು, ಯಾವುದಾದರೂ ನಿಯಮಗಳು, ಯಾವುದೋ ಪಂಗಡಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಇನ್ನು ಸರಿಯಾದ ಬಿಡುಗಡೆ ಹೊಂದದೇ ಇದ್ದರೆ ಈ ರಾತ್ರಿ ಒಂದು ವೇಳೆ ಇದು ಕೊನೆಯ ದಿನ ಅಥವಾ ಅನುಕೂಲವಾದ ಸಮಯವಾಗಿರಬಹುದು. ಪ್ರೇರೆ, ಜ್ಞಾಪಕ ಮಾಡಿಕೊಂಡು ನನ್ನನ್ನು ಕತ್ತಲೊಳಗಿಂದ ಬಿಡಿಸೋದಕ್ಕೋಸ್ಕರವಾಗಿ ಬಂದಂಥ ಯೇಸು ಕ್ರಿಸ್ತನು ನಮ್ಮ ಪಾಪದ ಭಾರವನ್ನು ಹೊತ್ತುಕೊಂಡು ಹಗುರವಾದಂಥ ನೋವನ್ನು ಕೊಡಲು ಅದನ್ನು ಕರೆಯುತ್ತಿದ್ದಾನೆ. ಇಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರೆಂಬುದಾಗಿ ಕರೆಯಲ್ಪಟ್ಟಂಥ ಆ ಕರ್ತನ ಕರಿವಿಕೆಗೆ, ಆ ಸ್ವರಕ್ಕೆ ಕಿವಿಗೊಟ್ಟು ನಿನ್ನ ಹೃದಯ ಸಿಂಹಾಸನದಲ್ಲಿ ಆತನ ಸೇರಿಸಿಕೊಂಡ್ರೆ ಈವರೆಗೂ ನಿನ್ನನ್ನು ಆಳುತ್ತಿರುವ ಎಲ್ಲ ಇಹಲೋಕದ ಭಾರಗಳು, ಪಾಪದ ಭಾರಗಳು, ನಿನ್ನನ್ನೆಲ್ಲ ಚಿಂತಾ ಭಾರಗಳು, ಎಲ್ಲ ಭಾರವು ಬಿಟ್ಟು ಹೋಗಿ ಹಗುರವಾದ, ಮೃದುವಾದ, ಶ್ರೇಷ್ಠವಾದ ನೋವನ್ನು ನಮಗೋಸ್ಕರ ಕೊಡೋದಕ್ಕೋಸ್ಕರವಾಗಿ ನಮ್ಮ ಭಾರವನ್ನು ಹೊತ್ತುಕೊಂಡ ಯೇಸು ಕ್ರಿಸ್ತನು ನಮ್ಮ ಹೃದಯ ಸಿಂಹಾಸನದಲ್ಲಿ ಬರುತ್ತಾನೆ. ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದಿರಿ, ಸ್ವತಂತ್ರರಾಗಿ ಜೀವಿಸಿರಿ. ಈ ಸ್ವತಂತ್ರವನ್ನು ಪಡೆದುಕೊಳ್ಳುವುದಕ್ಕೆ ಇದೇ ಅನುಕೂಲವಾದ ಸಮಯ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಕರ್ತನ ತಾನೇ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಈ ಸಮಯವನ್ನು ಕೊಟ್ಟಂತ ನಮ್ಮ ಪ್ರಿಯ ದೈವ ಸೇವಕರು, ಹಿರಿಯರಾಗಿರುವಂಥ ಶಿವಮೊಗ್ಗ CBF ಸೇವಕರಾಗಿರುವ ಸೈಮಣ್ಣನವರಿಗೂ ಮತ್ತು ಸಭಾ ಹಿರಿಯರಾಗಿರುವಂಥ ಅಬ್ರಾಹಂ ಅಂಕಲ್ ಮತ್ತು ಕೂಡಿ ಬಂದಂಥ ಎಲ್ಲ ದೇವಜನರಿಗೂ, ಸಭಿಕರಿಗೂ ಯೇಸು ಕ್ರಿಸ್ತನಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ. ಈ ದಿನ ಕೂಟವನ್ನು ನಡೆಸುತ್ತಿರುವ ಸಹೋದರ ಸೊಲೊಮೋನ್ ನಾಯ್ಕ ಅವರಿಗೂ ಯೇಸು ಕ್ರಿಸ್ತನಲ್ಲಿ ತುಂಬ ಹೃದಯಪೂರ್ವಕವಾದ ವಂದನೆಗಳು.